ನಾವೀಗ ಒಂದು ಕಾರಿಂಜ ಕ್ಷೇತ್ರದಲ್ಲಿ ನೋಡದೇ ಇದ್ದಂತಹ ಒಂದು ಅಮೋಘವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಅದನ್ನ ನೋಡಬೇಕು, ಮರುದಿನ ಭೇಟಿ ಆಗಬೇಕು. ಎಲ್ಲಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೀಕ್ಷಕುಳ. ಇವತ್ತು ನಾನು ಹೊರಡಂತ ಜಾಗ ಶ್ರೀ ಕ್ಷೇತ್ರ ಕಾರಿಂಜ. ಕಾರಿಂಜದಲ್ಲೂ ಕೂಡ ಕೆಲವೊಂದು ನೋಡದೆ ಇರುವಂತಹ ಒಂದು ಜಾಗ ಇದೆ. ಸೊ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಇವತ್ತು ನಾವು ಹೊರಟಿದ್ದೇವೆ, ಬನ್ನಿ ನೋಡೋಣ. ಹಲವಾರು ಇತಿಹಾಸಗಳನ್ನ ಹೊಂದಿರುವಂತಹ ಶ್ರೀ ಕ್ಷೇತ್ರ ಕಾರಿಂಜ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರನಾಥ ಬಾಲಗೋಕುಲ ಕಾಡಬೆಟ್ಟು, ಹಾಗೆ ಶ್ರೀ ಚಾಮುಂಡೇಶ್ವರಿ ಬಾಲಗೋಕುಲ ಒಗ್ಗಬೆಟ್ಟು, ಶ್ರೀ ಮಣಿಕಂಠ ಬಾಲಗೋಕುಲ ಕಾರಿಂಜ ಬೈಲು, ಶ್ರೀ ಕೃಷ್ಣ ಬಾಲಗೋಕುಲ ಕೆದ್ದಳಿಕೆ, ಗೋಕುಲನಗರ ಬಾಲಗೋಕುಲ ಕಾರಿಂಜ ಬೈಲು ದರ್ಕಾಸು, ಹಾಗೆಯೇ ಕುಲಾಲ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಒಕ್ಕ ಈ ಒಂದು ಸಂಘದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಪ್ರಕೃತಿ ಅಂತ ಹೇಳುವಾಗ ಇಷ್ಟೊಂದು ಸುಂದರ ಅಲ್ವಾ? ಅದರ ಮಡ್ಲಲ್ಲೇ ಇದ್ದು ಬಿಡೋಣ ಅನ್ಸುತ್ತೆ. ಏನೇ ಚಿಂತನೆಗಳಿದ್ರೂ ಕೂಡ ಆ ಒಂದು ಕ್ಷಣ ಎಲ್ಲನೂ ಮರ್ತೋಗತ್ತೆ. ಟೋಟಲಿ ಹೇಳಬೇಕಾದ್ರೆ ಈ ಒಂದು ಆದಿತ್ಯವಾರ ಬಹಳ ಸುಂದರವಾಗಿ ಹೋಯಿತು ಅನಿಸುತ್ತೆ. ಯಾಕೆ ಗೊತ್ತಾ? ಶ್ರೀ ಕ್ಷೇತ್ರ ಕಾರಿಂಜ ದೇವಸ್ಥಾನದಲ್ಲಿ ನಮಗೆ ಗೊತ್ತಿಲ್ಲದಂತಹ ಎಲ್ಲ ಜಾಗಗಳನ್ನು ನಾವಿವಾಗ ಕಲಿತ್ವಿ ಅಂತ ಹೇಳ್ಬೋದು. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತಲೂ ಕೂಡ ಹೇಳ್ಬೋದು. ಹಾಗೆ ನಮ್ಮ ಇವಾಗಷ್ಟೇ ಬರ್ತಾ ಇದ್ದಾರೆ ಆನ್ ದ ವೇ ಚಂದ್ರಶೇಖರ ಮಾಮಾಯಿ ಕ್ಯಾಂಟೀನ್ ಉದ್ಯಮಿ ಬರ್ತಾ ಇದ್ದಾರೆ, ಇವಾಗಷ್ಟೇ ಬರ್ತಾ ಇದ್ದಾರೆ. ಇವರಿಗೆ ಇದರಲ್ಲೆಲ್ಲ ತುಂಬಾ ಒಂದು ಇಂಟ್ರೆಸ್ಟ್. ಮುಂಚಿನ ಕೆಲವೊಂದು ಇತಿಹಾಸವನ್ನ ಶ್ರೀಯುತ ಹರೀಶ್ ಕುಲಾಲ್ ಇವರು ಹೇಳ್ತಾರೆ. ದೇವರು ಇಲ್ಲಿ ಪೂಜೆ ನಡೀತಿದೆ ವರ್ಷ ಪ್ರತಿ. ಮಕರ ಸಂಕ್ರಮಣಕ್ಕೆ ಇಲ್ಲಿ ಜಾತ್ರೋತ್ಸವ, ಇಲ್ಲಿ ಈಗಲೂ ಕೂಡ ಕೆಲವು ದಿವಸ ಜಾತ್ರೋತ್ಸವ ಮಾಡ್ತಾರೆ. ಧರ್ಮಶಾಸ್ತ್ರ ಅಯ್ಯಪ್ಪನ ಅದೇ ರೀತಿ ಒಂದು ಶಕ್ತಿ, ಅದು ಇಲ್ಲಿ ನಂಬ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ಮುಂಚೆ. ಈಗ ಅದು ಪೂಜೆ ಮಾಡಿ ಕಷ್ಟ ಆಗ್ತದೆ ಉದ್ದೇಶಕ್ಕಾಗಿ ಈಗ ಈಶ್ವರ ಹಿಂಭಾಗ ನಂಬಿದ್ದಾರೆ. ಮೊನ್ನೆ ಪ್ರಶ್ನೆಯನ್ನು ಕಂಡಾಗ ಮೊದಲು ಕಂಡದ್ದು ಈಶ್ವರನ ಕೋಪ ಮತ್ತು ಧರ್ಮಶಾಸ್ತ್ರಕ್ಕೆ ಸಂಬಂಧ ಉಂಟು. ಧರ್ಮಶಾಸ್ತ್ರ ದೂರು ಈಶ್ವರನಲ್ಲಿ ಉಂಟು ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಬಹುಶಃ ಅವರು ಹೇಳುವ ಪ್ರಕಾರ ದಿಕ್ಕು ಮತ್ತು ಇದು ಈ ಜಾಗ ಆಗಿದೆ. ಫೌಂಡೇಶನ್ ಎಲ್ಲ ಕಾಣ್ತದೆ, ಅದು ಪೂರ್ತಿ ಫೌಂಡೇಶನ್ ಅದು ಸುತ್ತ. ಮಧ್ಯ ನೋಡಬೇಕಿದೆ ಗರ್ಭಗುಡಿ ಮತ್ತೊಂದು ಪೌಳಿ ಕಾಣ್ತದೆ, ಒಳಗಿನ ನೋಡಬೇಕಿದೆ ಮತ್ತೊಂದು ಪೌಳಿ, ಸುತ್ತು ಪೌಳಿ ಕೂಡ ಇದೆ. ಅದೀಗ ಬಿದ್ದೋಗಿದೆ ತುಂಬ ಸಾವಿರ ವರ್ಷದ ಹಿಂದೆ. ಮತ್ತೆ ಅಲ್ಲಿ ಮುಂದೆ ನೋಡಬೇಕಿದೆ ಅದು ನೀರು ಹೋಗಲಿಕ್ಕೆ, ನೀರು ಮಣ್ಣು ಕರಗದ ರೀತಿಯಲ್ಲಿ ಒಳಗಿಂದ ಮೇಲೆ ಉದ್ಭವವಾದ ರೀತಿಯಲ್ಲಿ ಬರ್ತದೆ ನೀರನ್ನು, ಅಲ್ಲಿ ನೋಡ್ಬೋದು. ಕೆರೆಯ ಕೊನೆಯ ಭಾಗದಲ್ಲಿ ಒಂದು ದಾರಿ ಕಾಣಿಸ್ಬೋದು ನಿಮಗೆ. ಈ ಒಂದು ದಾರಿಯಲ್ಲಿ ಹೋಗುವಾಗ ಕೊನೆಯ ಹಂತದಲ್ಲಿ ನಿಮಗೊಂದು ಗುಹೆಯ ಮುಖಾಂತರ ಆ ಗುಹೆಯನ್ನ ನೋಡ್ತಾ ಬರುವ ಬನ್ನಿ. ಈ ಕಲ್ಲನ್ನ ಗಮನಿಸಬಹುದು. ಈ ಕಲ್ಲಿನ ಒಳಗಡೆ ಒಂದು ಗುಹೆಯ ರೀತಿ ನಿಮಗೆ ನೋಡಬಹುದು. ಈ ಗುಹೆಗೂ ಕೂಡ ಒಂದು ಪ್ರಾಚೀನ ಇತಿಹಾಸ ಇದೆ ಅಂತ ಹೇಳ್ಬೋದು.
ನೋಡಿ, ಇದೇ ಅದು ಗುಹೆ. ಈ ಒಂದು ಸುಮಾರು ಹಳೆಯ ಕಾಲದ ಗುಹೆಯಾಗಿದ್ದು, ಮುಂಚಿನ ಕಾಲದಲ್ಲಿ ಆ ಒಂದು ಗುಹೆಯ ಮೂಲಕ ಕಾಶಿಗೆ ಹೋಗ್ಬೋದು ಎಂಬ ಮಾಹಿತಿ ಕೂಡ ನಮಗೆ ಲಭ್ಯವಿದೆ. ಇವಾಗ ಹೋದರೆ ಕೆಲವೊಂದು ನಾವು ಹೋಗಿ ಕೂಡ ಟ್ರೈ ಮಾಡಿದ್ವಿ, ಬಟ್ ಕೆಲವೊಂದು ಆದರೆ ಹೋಗಬೇಕಾದ್ರೆ ಬಗ್ಗಿಕೊಂಡೇ ಹೋಗಬೇಕಾಗತ್ತೆ. ಯಾಕಂದರೆ ಈ ಮಳೆಗಾಲದಲ್ಲಿ ಆ ಗುಹೆಯ ಒಳಗಡೆ ಮಣ್ಣೆಲ್ಲ ಕೂಡ ಆ ಒಂದು ಒಳಗಡೆ ಸೇರಿರುವಂಥದ್ದು ಕೂಡ ನಾವು ಕಾಣ್ಬೋದು. ನಂತರ ಹೋಗುವಂತಹ ಜಾಗ ಒಂದು ಅರಿಯುವ ಕಲ್ಲನ್ನು ನಿಮಗೆ ತೋರಿಸ್ತೇನೆ. ಯಾಕಂತ ಹೇಳಿದರೆ ಇದು ಕಾಡಿನ ಮಧ್ಯ ಅರಿಯುವ ಕಲ್ಲು ನೋಡಿರ್ಲಿಕ್ಕಿಲ್ಲ, ಕೆಲವೊಬ್ಬರು ನೋಡಿರ್ಬೋದು. ಆದರೆ ಈ ಒಂದು ಕಾಡಿನ ಮಧ್ಯದಲ್ಲಿ ಈ ಒಂದು ಅರಿಯುವ ಕಲ್ಲು ತುಂಬ ನೋಡಿ ನಮಗೆ ಖುಷಿ ಆಯ್ತು. ಯಾಕಂತ ಹೇಳಿದರೆ ಅದು ಜಾಗ ಆಗಿರ್ಬೋದು, ಒಂದು ಚೂರು ಯಾಕಂತ ಹೇಳಿದರೆ ಒಂದು ಚೂರು ಆ ಜಾಗದಲ್ಲಿ ಗಲೀಜಾಗಿರ್ಬೋದು ಏನೂ ಇಲ್ಲ. ಸೊ ಸ್ವಚ್ಛಂದವಾಗಿ ಆ ಒಂದು ಜಾಗ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಸೊ ತುಂಬ ಖುಷಿ ಆಯಿತು ಆ ಒಂದು ಅರಿಯುವ ಕಲ್ಲನ್ನು ನೋಡಿ. ನಂತರ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ ದೇವರ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ನಾವು ಸಸ್ಯವನ್ನು ನೆಡಲಿಕ್ಕೆ ಹೋಗುತ್ತೆ. ಕೆಲ ಮಕ್ಕಳ ಕೈಯಿಂದ ಆ ಒಂದು ಸಸ್ಯವನ್ನು ನೆಡುವ ಕಾರ್ಯಕ್ರಮ ಕೂಡ ನಡೆಸಿದೆವು. ನಂತರ ಮಕ್ಕಳೆಲ್ಲರೂ ಕೂಡ ವಿಶ್ರಾಂತಿಯನ್ನು ಪಡೆದರು. ನಂತರ ನಾವು ಬಂದದ್ದು ಕಾರಿಂಜ ಕ್ರಾಸ್ಗೆ. ಈ ವರ್ಷದಲ್ಲಿ ಇದರಲ್ಲಿ ತುಂಬ ಗಿಡಗಳು ಈ ರಸ್ತೆ ಬದಿಯಲ್ಲಿ ನಟ್ಟಿದ್ದೇವೆ. ಸರಿ ಗಿಡ ಒಂದಷ್ಟು ಈ ಸಲ ಸತ್ತಿದೆ, ಯಾಕಂದರೆ ಮಳೆ ಜಾಸ್ತಿ ಆಗಿ ಸತ್ತಿದೆ. ಒಂದಷ್ಟು ಜನರು ಅದರ ಮೇಲೆ ಪ್ರೀತಿ ಅದನ್ನು ಕಡಿದ ಕಾರಣಕ್ಕಾಗಿ ಕೆಲವೊಂದು ಜನರು ಕೊಂದಿದ್ದಾರೆ. ಎಷ್ಟೇ ಗಿಡಗಳು ಬದುಕಿದೆ ಇದೇ ರೀತಿಯಲ್ಲಿ.